ಈಗ ಸ್ವಲ್ಪ ಸ್ವಲ್ಪ ಭಾರತ್ ಮಾತಾ ಕಿ ಜೈ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ. ಇವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರೂರು ಹೋಬಳಿಯ ಚನ್ನಗೊಂಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಡಮನೆ ಗ್ರಾಮದಲ್ಲಿ ಸುಮಾರು 6 ರಿಂದ 7 ದಶಕಗಳ ಹಿಂದೆ ಮುಳುಗಡೆಯಾಗಿ ಇಲ್ಲಿ ಬಂದು ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ನಮ್ಮ ಸುಮಾರು 15 ರಿಂದ 16 ಕುಟುಂಬಗಳು ಇವತ್ತು ಅರಣ್ಯ ಇಲಾಖೆಯವರ ಕಿರುಕುಳಕ್ಕೆ ಬೇಸತ್ತು ಅವರ ದಬ್ಬಾಳಿಕೆಗೆ ಒಳಗಾಗಿ ಕೆಲವು ಕುಟುಂಬಗಳನ್ನ ಈ ಊರಿಂದ ತೆರವು ಮಾಡಲಾಗಿದೆ. ಇನ್ನು ಉಳಿದಂಥ ಕುಟುಂಬಗಳನ್ನು ಕೂಡ ತೆರವು ಮಾಡಲಿಕ್ಕೆ ದಿನನಿತ್ಯ ಅರಣ್ಯ ಇಲಾಖೆಯವರು ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಯವರು, ರಾಜಕೀಯ ಕೆಲವು ಮುಖಂಡರುಗಳು, ಬೇರೆ ಬೇರೆ ಹೋರಾಟಗಾರರು ಎಲ್ಲರೂ ಕೂಡ ಈ ಊರಿಗೆ ಬರ್ತಾ ಇರತಕ್ಕಂಥ ವಿಚಾರ ತಿಳಿದು ನಮಗೂ ಕೂಡ ಆತಂಕ ಆಯಿತು. ನಮ್ಮವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ನಿನ್ನೆ ದಿನ ಈ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯ ಹೂಡಿದ್ದೇವೆ. ಇಲ್ಲಿಯ ವಸ್ತು ಸ್ಥಿತಿಯನ್ನು ಸಂಪೂರ್ಣವಾಗಿ ಇವತ್ತು ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಇವರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಬಾರ್ದು ಅನ್ನೋ ಒಂದು ಒತ್ತಾಯವನ್ನು ಆಡಳಿತಕ್ಕೆ, ಅರಣ್ಯ ಇಲಾಖೆಗೆ, ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತೇವೆ. ಹಾಗೆ ಸುಮಾರು ಈಗ ಇರ್ತಕ್ಕಂಥ ಕುಟುಂಬಗಳು ಬಿಟ್ಟು ಸುಮಾರು ಒಂದು 7-8 ಕುಟುಂಬಗಳು ಇಲ್ಲಿಂದ ಏನು ಅವ್ರನ್ನ ಹೊರಗೆ ಹಾಕಿದ್ದಾರೆ, ಅವರನ್ನು ಕೂಡ ವಾಪಸ್ ಕರೆತಂದು ಅವ್ರನ್ನ ಇಲ್ಲಿ ಕೂರಿಸಿ ಇಲ್ಲಿ ಕೃಷಿ ಮಾಡಿಸಿ ಇಲ್ಲಿ ಬದುಕು ಕಟ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವೆಲ್ಲ ಹೊಂದಿದ್ದೀವಿ. ಅದನ್ನ ಸರ್ಕಾರಕ್ಕೆ ಮತ್ತು ನಮ್ಮ ಸ್ಥಳೀಯ ಆಡಳಿತಕ್ಕೆ ಒತ್ತಾಯವನ್ನು ಈ ಸಂದರ್ಭದಲ್ಲೇ ಮಾಡ್ತೇವೆ. ಹಾಗೆ ಶಾಸಕರು, ನಮ್ಮ ಸಂಸದರು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಕೂಡಲೇ ಈ ಗ್ರಾಮಕ್ಕೆ ಧಾವಿಸ್ಬೇಕು. ಇಲ್ಲಿ ಬಂದು ಈ ಜನರನ್ನ ರಕ್ಷಣೆ ಮಾಡ್ಕೊಳ್ಳೋ ದೃಷ್ಟಿಯಲ್ಲಿ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಸೂಚನೆಯನ್ನು ಕೊಡಬೇಕು. ಅವ್ರಿಗೆ ತೊಂದರೆ ಕೊಡಬಾರ್ದು ನಮ್ಮ ರೈತರಿಗೆ ಅಂತೇಳಿ. ಇಲ್ಲವಾದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿಯನ್ನು ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಹಾಗೆ ಸುಮಾರು ಇವರು ಇಲ್ಲಿ ಬದುಕಿರ್ಲಿಕ್ಕೆ, ಇವರ ಕೃಷಿ ಮಾಡಿರ್ಲಿಕ್ಕೆ ಅಡಿಕೆ ತೋಟಗಳು, ತೆಂಗಿನ ಮರಗಳು, ಹಲಸಿನ ಮರಗಳು, ಮಾವಿನ ಮರಗಳು, ಅದೆಷ್ಟೋ ವರ್ಷಗಳಿಂದ ಕಟ್ಟಿರ್ತಕ್ಕಂಥ ಮನೆಗಳು, ಕೊಟ್ಟಿಗೆಗಳು, ಬಾವಿಗಳು ಎಲ್ಲ ಇರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಹಕ್ಕು ಇವರಿಗೆ ಬದುಕಲಿಕ್ಕೆ ಇದೆ. ಎಲ್ಲ ರೀತಿಯ ಹಕ್ಕು ಬದ್ಧತೆಗಳು ಇವರಿಗಿದೆ. ಈ ಹಿಂದೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಅದೆಲ್ಲದಕ್ಕೂ ಉತ್ತರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಹಾಗೆ 2012-13ರಲ್ಲಿ ACF ಅವರ ನ್ಯಾಯಾಲಯದಲ್ಲಿ ಇವ್ರ ವಿರುದ್ಧ ಆದೇಶ ಮಾಡಿ ತೆರವು ಆದೇಶವನ್ನು ಮಾಡಿರ್ತಾರೆ. 2012-13ರ ಆದೇಶದ ಅನ್ವಯ 2026ರಲ್ಲಿ ಇವರನ್ನ ತೆರವುಗೊಳಿಸ್ಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿರತಕ್ಕಂಥದ್ದನ್ನು ನೋಡಿದ್ರೆ ಈ ತೆರವುಗೊಳಿಸ್ತಕ್ಕಂಥ ಮಲೆನಾಡಿಗರನ್ನ ತೆರವುಗೊಳಿಸ್ತಕ್ಕಂಥದ್ದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಅಂದರೆ ಹಂತ ಹಂತವಾಗಿ ನಮ್ಮ ರೈತರನ್ನ ಈ ಮಲೆನಾಡಿಂದ ಬಿಡಿಸಿ ಹೊರ ಹಾಕ್ತಕ್ಕಂಥ ಎಲ್ಲ ವ್ಯವಸ್ಥಿತ ಪಿತೂರಿಯು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಹಾಗಾಗಿ ಜಾಗೃತರಾಗಬೇಕು. ಮಲೆನಾಡಿನ ಮೊಳಗಡೆ ಸಂತ್ರಸ್ತರಿರ್ಬೋದು, ಅರಣ್ಯ ಭೂಮಿಯ ಉಳುಮೆ ಮಾಡ್ತಕ್ಕಂಥ ರೈತರಿರ್ಬೋದು, ಬಗರ್ಕುಂ ಸಾಗುವಳಿ ಮಾಡ್ತಾ ಇರ್ತಕ್ಕಂಥ ರೈತರಿರ್ಬೋದು, ಎಲ್ಲ ರೀತಿಯ ಸಾಗುವಳಿ ಮಾಡ್ತಕ್ಕಂಥ ರೈತರು ಜಾಗೃತರು ಆಗಲೇಬೇಕು. ಇದೇ ಒಂದು ಸಂದರ್ಭ. ನೀವೆಲ್ಲ ಒಟ್ಟಾಗಿ ಈ ಥರದ ಸಂಕಷ್ಟದ ಸಂದರ್ಭದಲ್ಲಿ ನಾವು ಎಲ್ಲರೂ ಇಂತಿಂಥ ಯಾರ್ಯಾರಿಗೆ ಈ ಸಂದರ್ಭ ಒದಗಿ ಬಂದು ಅವ್ರ ಜೊತೆ ನಿಲ್ಲಬೇಕಾಗುತ್ತೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಎಲ್ಲರೂ ಕೂಡ ತಯಾರಾಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಇವರು ವಾಸ್ತವ್ಯಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅನೇಕರು ಜೊತೆಯಾಗಿದ್ದಾರೆ. ಈ ಭಾಗದ ಎಲ್ಲ ಮುಖಂಡರುಗಳು, ವರದಿಗಾರರು ಎಲ್ಲ. ಹಾಗೆ ರಕ್ಷಣಾ ಇಲಾಖೆಯವರು ಕೂಡ ನಿನ್ನೆಯಿಂದ ನಮ್ಮ ಜೊತೆಗಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸಿ ನಾವು ಇವತ್ತು ಇಲ್ಲಿಂದ ತೆರಳ್ತೇವೆ. ಇಲ್ಲಿಂದ ತೆರಳಿ ಮತ್ತೊಮ್ಮೆ ಸಾಗರದಲ್ಲಿ ಒಂದು ಸಭೆ ಮಾಡ್ತೇವೆ. ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಈ ರೀತಿಯ ಕಿರುಕುಳಕ್ಕೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ರಕ್ಷಣೆಗೆ ಧಾವಿಸದೇ ಇರತಕ್ಕಂಥದ್ದು ವಿಚಾರದಲ್ಲಿ ಜನಪ್ರತಿನಿಧಿಗಳ ವಿರುದ್ಧವೇ ನಾವು ಇನ್ನು ಹೋರಾಟಕ್ಕೆ ಬೀದಿಗಿಳಿಯುವಂಥ ಒಂದು ಯೋಚನೆಯನ್ನು ಮಾಡಿದ್ದೇವೆ. ಖಂಡಿತ ಸಾಗರ ಹೋಗಿ ಮುಂದಿನ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ನಮಸ್ಕಾರ.